ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟಗಳು ಅಥವಾ ಅಡಚಣೆಗಳು ಆಗುತ್ತಿದ್ದರೆ ಖಂಡಿತ ಕುಲದೇವರು ಕೋಪಿಸಿಕೊಂಡಿದ್ದಾರೆ ಅಂತಲೇ ಅರ್ಥ. ಅದು ಯಾವ ಕೆಲಸಗಳು ಅಂತ ಕೆಲವೊಂದಿಷ್ಟನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಕುಟುಂಬವು ಅವರದ್ದೇ ಆದಂಥ ಕುಲದೇವರನ್ನು ಅಥವಾ ಕುಲದೇವತೆಯನ್ನು ಹೊಂದಿರುತ್ತಾರೆ. ಕುಲದೇವರ ಆಶೀರ್ವಾದವನ್ನು ಹೊಂದಿರುವ ಕುಟುಂಬ ಯಾವಾಗಲೂ ಸಂಪತ್ತು ಸಮೃದ್ಧಿಯಿಂದ ಆಶೀರ್ವದಿಸಿರುತ್ತದೆ. ಕುಲದೇವರ ಕೋಪಕ್ಕೆ ಗುರಿಯಾಗಿದ್ದರೆ ಯಾವೆಲ್ಲ ಸೂಚನೆಗಳನ್ನು ನಾವು ಪಡೆದುಕೊಳ್ಳಬಹುದು ಅಂತ ನೋಡೋದಾದರೆ, ಕುಲದೇವರ ಅಸಮಾಧಾನ ಅಥವಾ ಕೋಪದ ಸೂಚನೆಗಳು ಯಾವುವು ಅಂತ ನೋಡೋಣ. ಅಸಮಾಧಾನ ಅಥವಾ ಕೋಪದ ಸೂಚನೆಗಳು. ಕುಲದೇವರಿಗೂ ಪಿತೃಗಳಷ್ಟೇ ಮಹತ್ವವನ್ನು ನೀಡಲಾಗಿದೆ. ಕುಲದೇವರ ಆಶೀರ್ವಾದ ಯಾವ ಕುಟುಂಬದ ಮೇಲೆ, ಯಾವ ವ್ಯಕ್ತಿಯ ಮೇಲೆ ಇರುತ್ತದೆಯೋ ಆ ವ್ಯಕ್ತಿ ಮತ್ತು ಆ ಕುಟುಂಬ ಸದಾ ಸಂತೋಷ, ಸಮೃದ್ಧಿ ಹಾಗೂ ಸಂತಾನದ ಆಶೀರ್ವಾದದೊಂದಿಗೆ ಇರುತ್ತದೆ. ಅಷ್ಟು ಮಾತ್ರವಲ್ಲ, ಕುಲದೇವರ ಆಶೀರ್ವಾದವನ್ನು ಹೊಂದಿರುವ ಜನರು ಮತ್ತು ಮನೆಯು ದೈವಿಕ ಆಶೀರ್ವಾದವನ್ನು ಕೂಡ ಹೊಂದಿರುತ್ತದೆ. ಒಂದು ವೇಳೆ ಕುಲದೇವರು ಅಥವಾ ಕುಲದೇವತೆ ನಿಮ್ಮ ಮೇಲೆ ಅಸಮಾಧಾನ ಅಥವಾ ಕೋಪಗೊಂಡಿದ್ದರೆ ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು, ತೊಂದರೆಯನ್ನು ಎದುರಿಸುತ್ತೀರಿ. ಇನ್ನು ಅನೇಕ ಸೂಚನೆಗಳ ಮೂಲಕ ನಾವು ಕುಲದೇವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಕುಲದೇವರು ನಿಮ್ಮ ಮೇಲೆ ಅಸಮಾಧಾನಗೊಂಡಾಗ ಅಥವಾ ಕೋಪಿಸಿಕೊಂಡಾಗ ನಿಮಗೆ ಸಿಗುವಂಥ ಎರಡನೇ ಸೂಚನೆ ಎಂದರೆ ಅದುವೇ ಆಗಾಗ್ಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗುವುದಾಗಿದೆ. ನಿಮಗೆ ಒಂದಿಲ್ಲ ಒಂದು ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತದೆ. ಶಸ್ತ್ರಚಿಕಿತ್ಸೆ ಅಥವಾ ಕುಟುಂಬ ಸದಸ್ಯರಲ್ಲಿ ಸಣ್ಣ ಅಪಘಾತಗಳು ಸಂಭವಿಸುತ್ತವೆ. ಅಂತಹ ಸೂಚನೆಗಳು ಕುಲದೇವರ ಅಭದ್ರತೆಯನ್ನು ಸೂಚಿಸುತ್ತದೆ. ಕೌಟುಂಬಿಕ ಕಲಹ ಸೃಷ್ಟಿಯಾಗುವುದು. ನಿಮ್ಮ ಮೇಲೆ ನಿಮ್ಮ ಕುಲದೇವರು ಕೋಪಿಸಿಕೊಂಡಿದ್ದರೆ ಅಥವಾ ಅಸಮಾಧಾನವನ್ನು ಇಟ್ಟುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಇಡೀ ಕುಟುಂಬವೇ ಇದಕ್ಕೆ ಬೆಲೆ ತೆರಬೇಕಾಗುತ್ತದೆ. ನಿಮ್ಮ ಕುಟುಂಬದ ಸದಸ್ಯರು ಒತ್ತಡ ಮತ್ತು ಕೋಪಕ್ಕೆ ಗುರಿಯಾಗುತ್ತಾರೆ. ಭಾವನಾತ್ಮಕವಾಗಿ ದುರ್ಬಲರಾಗುತ್ತಾರೆ. ವಿಶೇಷವಾಗಿ ಹಿರಿಯರು ಅಥವಾ ಒಡ ಹುಟ್ಟಿದವರ ನಡುವೆ ಜಗಳಗಳು ನಡೆದಾಗ ದೈವಿಕ ಸಾಮರಸ್ಯದ ಕೊರತೆ ಅಥವಾ ಅಭದ್ರತೆಯನ್ನು ಸೂಚಿಸುತ್ತದೆ. ವಿವಾಹ ಕಾರ್ಯಗಳಲ್ಲಿ ತೊಂದರೆ. ನಿಮ್ಮ ಕುಟುಂಬದಲ್ಲಿನ ಹುಡುಗ ಮತ್ತು ಹುಡುಗಿಯರ ವಿವಾಹ ಕಾರ್ಯದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವುದು. ಮದುವೆಗೆ ಸಂಬಂಧಿಸಿದ ಮಾತುಕತೆಗಳಲ್ಲಿ ಅಡೆತಡೆಗಳನ್ನು ಎದುರಿಸುತ್ತೀರಿ. ಪದೇ ಪದೇ ವಿವಾಹ ವಿಘಟನೆಗಳು ಅಥವಾ ಯಾವುದೇ ಕಾರಣವಿಲ್ಲದೆ ವೈವಾಹಿಕ ಸಂಬಂಧಗಳು ಹದಗೆಡುವುದು ಕುಟುಂಬ ದೇವತೆಯ ಅಸಮಾಧಾನದ ಸಂಕೇತವಾಗಿರಬಹುದು. ಈ ಪರಿಸ್ಥಿತಿಯಲ್ಲಿ ನೀವು ಪೂಜೆ ಮಾಡಿ ದಾನ ಮಾಡಬೇಕು. ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ ಪೂಜೆ ಮಾಡಿಸಿಕೊಂಡು ಬರಬೇಕು. ಹಣದ ಸಮಸ್ಯೆ ಎದುರಾಗುತ್ತದೆ. ಕುಲದೇವರ ಕೋಪಕ್ಕೆ ಅಥವಾ ಅಸಮಾಧಾನಕ್ಕೆ ಗುರಿಯಾದ ಕುಟುಂಬವು ಯಾವಾಗಲೂ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತದೆ. ಮನೆಯಲ್ಲಿ ಸದಸ್ಯರು ಸಾಲದ ಸಮಸ್ಯೆಗೆ ಗುರಿಯಾಗುತ್ತಾರೆ. ಆಸ್ತಿ ಹಣದ ನಷ್ಟವನ್ನು ಹೊಂದಿರುತ್ತಾರೆ. ಎಷ್ಟೇ ಹಣದ ಸಮಸ್ಯೆಯನ್ನು ನಿವಾರಿಸಿಕೊಂಡು ಬಂದಾಗಲೂ ಒಂದಲ್ಲ ಒಂದು ಕಡೆಯಿಂದ ಪದೇ ಪದೇ ಹಣದ ಸಮಸ್ಯೆ, ಸಾಲ ಹೆಚ್ಚಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರಿಗೆ ಪೂಜೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಚಿಕ್ಕ ಮಕ್ಕಳಲ್ಲಿ ಹೀಗಾಗುವುದು. ಕುಲದೇವರು ಅಥವಾ ಕುಲದೇವತೆಗಳು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದರೆ ಕನಸಿನಲ್ಲಿ ಹಾವುಗಳು, ಪೂರ್ವಜರು ಅಥವಾ ಪದೇ ಪದೇ ದೇವಾಲಯಗಳು ಕಾಣಿಸಿಕೊಳ್ಳುವುದು. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವುಗಳ ನಿದ್ರೆಯಲ್ಲಿ ಅಡಚಣೆಗಳು ಎದುರಿಸುತ್ತಿದ್ದರೆ, ನಿದ್ರೆಯಲ್ಲಿ ಎದ್ದು ಆಗಾಗ್ಗೆ ಅಳುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಕುಟುಂಬ ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂಬುದಾಗಿದೆ. ಇವುಗಳಲ್ಲಿ ಹಿನ್ನಡೆಯಾಗುತ್ತದೆ. ಕುಲದೇವರ ಕೋಪಕ್ಕೆ ಗುರಿಯಾದ ವ್ಯಕ್ತಿಯು ಪದೇ ಪದೇ ತನ್ನ ಜೀವನದಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾನೆ. ಅವನು ತನ್ನ ಉದ್ಯೋಗದಲ್ಲಿ, ವಿವಾಹದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವೈಫಲ್ಯವನ್ನು ಅಥವಾ ಹಿನ್ನಡೆಯನ್ನು ಹೊಂದುತ್ತಾನೆ. ನೀವು ಕಠಿಣ ಪರಿಶ್ರಮದ ನಂತರವೂ ಈ ಎಲ್ಲ ಹಿನ್ನಡೆಯನ್ನು ಎದುರಿಸುತ್ತಿದ್ದರೆ ಅದರ ಅರ್ಥ ನಿಮ್ಮ ಮೇಲೆ ಕುಲದೇವರು ಕೋಪಿಸಿಕೊಂಡಿದ್ದಾರೆ ಎಂಬುದಾಗಿರುತ್ತದೆ. ನೋಡಿದ್ರಲ್ಲ, ನಾನಿಲ್ಲಿ ಮೇಲೆ ಸ್ವಲ್ಪ ಕುಲದೇವರ ಯಾವ ವಿಷಯಕ್ಕಾಗಿ ಕೋಪಗೊಂಡಿದ್ದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಅಂತ ಅದನ್ನು ತಿಳಿದುಕೊಂಡು ನೀವು ಕುಲದೇವರನ್ನು ಸಮಾಧಾನಪಡಿಸಿ ತಿಳಿಯದೆ ತಪ್ಪಾಗಿದೆ ಅಂತ ಬೇಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹಾಗೆ ನಿಮ್ಮ ಜೀವನದ ಎಲ್ಲ ಅಡಚಣೆಗಳನ್ನು ದೂರ ಮಾಡುವಂತ ಕೇಳಿಕೊಳ್ಳಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಹಾಯವಾಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.